ರಾಯರಿಗೆ ತಾವು ಏನು ಬರೀಲಿಕ್ಕೆ ಹೊರಟಿದ್ದಾರೆ ಆ ವಿಷಯದಲ್ಲಿ ಅಸ್ಪಷ್ಟತೆ ರಾಯರಿಗಿಲ್ಲ, ಗೊಂದಲಗಳು ರಾಯರಿಗಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಿಖರವಾಗಿ ಬರ್ಕೊಂಡು ಹೋಗ್ತಾರೆ. ಇದು ರಾಯರ ಪದ್ಧತಿ ಅಂತ. ಅವರು ಬರದ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಚಿತ್ತು ಮಾಡಿದ್ದು ಅಂತಲೇ ಇಲ್ಲ, ಅದರ ಮೇಲೆ ಅಡ್ಡಗೀಟು ಹಾಕಿದ್ದು ಅಂತಲೇ ಇಲ್ಲ. ಹಾಗೆ ಅದ್ಭುತವಾದಂತಹ ಲೇಖನ ರಾಯರದ್ದು ಅಂತ. ಹೀಗಿರುವಾಗ ಅವರ ಪಾಠದ ಶೈಲಿ ಹೇಗಿತ್ತು ಅನ್ನೋದನ್ನು ನಾವು ಊಹಿಸಬಹುದಾಗಿದೆ. ಅಷ್ಟು ನಿಖರವಾಗಿ ಬರೆಯುವಂತಹ ರಾಯರು ಅಷ್ಟು ನಿಖರವಾಗಿ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇದ್ರು. ಇಡೀ ಗೀತೆಯನ್ನು 3 ವಿಭಾಗ ಮಾಡಿ ಕೊಡ್ತಾರೆ. ಗೀತೆಯ ಮೊದಲ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ಮುಂದಿನ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ನಂತರದ ಕೊನೆಯ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ. ಇಡೀ ಸಾರಾಂಶವನ್ನು ವಿದ್ಯಾರ್ಥಿಗಳಿಗೆ ಕುತೂಹಲ ಬರುವಂತೆ, ಆಸಕ್ತಿ ಮೂಡುವಂತೆ ಇಡೀ ಗ್ರಂಥದ ಸಾರಾಂಶವನ್ನು ಕೆಲವು ಪಂಕ್ತಿಗಳಲ್ಲಿ ಹೇಳ್ತಾರೆ. ನಂತರದಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆಯೂ ಕೂಡ ಹೇಗಿರುತ್ತೆ ಅಂತಂದರೆ, ಅದು ಎಷ್ಟು ಬೇಕೋ ಅಷ್ಟು ವಿವರಣೆ ಕೊಟ್ಟಿರ್ತಾರೆ. ಜಾಸ್ತಿ ವಿವರಣೆ ಕೊಟ್ಟಿರಲ್ಲ, ಕಡಿಮೆನೂ ಅಲ್ಲ ಜಾಸ್ತಿಯೂ ಅಲ್ಲ, ಅಂತಹ ವಿವರಣೆ. ಹೀಗಾಗಿ ಅತ್ಯಂತ ಪ್ರಿಯರಾದಂಥವ್ರು, ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯರಾದವರು.